ದೇಶಕ್ಕೆ ಹೊರಡಿ ಅಂತ ಸಚಿವರಿಗೆ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಈಗ ಆಲ್ರೆಡಿ ಮಳೆಗಾಲ ಪ್ರಾರಂಭ ಆಗೇ ಇಲ್ಲ ಅಂತ ನಾವು ಏನು ಹೇಳ್ತಾ ಇದ್ವಿ, ಬಟ್ ಅದರ ಎಫೆಕ್ಟ್ ಹೆಂಗಿದೆ, ಆಲ್ರೆಡಿ ಮಳೆಗಾಲ ಪ್ರಾರಂಭ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೆರೆ ರಾಜ್ಯಗಳಿಗೆ, ನೆರೆ ಪ್ರದೇಶಗಳಿಗೆ ಅಲ್ಲಿಗೆ ನೀವು ಭೇಟಿಯನ್ನು ಕೊಡಬೇಕು, ಖುದ್ದಾಗಿ ಅಲ್ಲಿನ ಸಮಸ್ಯೆಗಳನ್ನು ನೀವು ಆಲಿಸಬೇಕು ಅನ್ನೋದನ್ನು ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಮಳೆಯ ಅನಾಹುತದ ಮಾಹಿತಿಯನ್ನು ಸಿಎಂ ಪಡ್ಕೊಂಡಿದ್ದಾರೆ. ಮತ್ತೆ ಮುನ್ನೆಚ್ಚರಿಕೆಗೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವಧಿಗೆ ಮೊದಲೇ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಳೆಯ ಅನಾಹುತ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟ ಸೂಚನೆಯನ್ನ ನೀಡಿರುವಂಥದ್ದು. ಅದಲ್ಲದೆ ಈ ಮಳೆ ಹಾನಿ ಹಾಗೂ ಪರಿಹಾರ ಕ್ರಮಗಳ ಕುರಿತು ಚರ್ಚಿಸೋಕೆ ಮೇ 30 ಹಾಗೂ 31ರಂದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಸಭೆ ಕರೆದಿದ್ದಾರೆ. ಮಳೆ ಅನಾಹುತದ ಬಗ್ಗೆ ಬುಧವಾರ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಆದೇಶಿಸಿದ್ದಾರೆ. ಜೋರು ಮಳೆಯಿಂದ ಹಾನಿಗೆ ಒಳಗಾಗಿರುವ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಈ ತಕ್ಷಣಕ್ಕೆ ಭೇಟಿ ಕೊಡಿ ಅಂತ ಹೇಳಿರೋದು. 170 ತಾಲೂಕು, ಬೆಂಗಳೂರಿನ 201 ಕಡೆ ನೆರೆಯ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಮುಂಗಾರು ಅವಧಿ ಪೂರ್ವವಾಗಿ ಕರ್ನಾಟಕಕ್ಕೆ ಆಗಮಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿ 170 ತಾಲೂಕುಗಳನ್ನು ಪ್ರವಾಹ ಹಾಗೂ ಭೂಕುಸಿತಕ್ಕೆ ಗುರಿ ಆಗಬಹುದಾದ ತಾಲೂಕುಗಳಂತ ಗುರುತಿಸಲಾಗಿದೆ. ಮುಂಜಾಗ್ರತೆಯಾಗಿ 2296 ಆಶ್ರಯ ತಾಣಗಳನ್ನು ಗುರುತಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 201 ಸ್ಥಳಗಳನ್ನು ಪ್ರವಾಹ ಪೀಡಿತ ಸ್ಥಳಗಳು ಅಂತ ಪರಿಗಣಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಮಳೆಯಿಂದ ಹಾನಿಗೊಂಡ ಮನೆಗಳಿಗೆ ಸಹಾಯಧನ ನೀಡಲಾಗಿದೆ ಅಂತ ರಾಜ್ಯ ಸರ್ಕಾರ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನ ನೀಡಿದೆ. ನೋಡಿ, ಈಗ ಆಲ್ರೆಡಿ ಕೆಲವು ಪ್ರದೇಶಗಳಲ್ಲಿ ನಾವು ಈ ಮಲೆನಾಡು ಭಾಗ, ಚಿಕ್ಕಮಗಳೂರು, ಹಾಸನ, ಸಕಲೇಶಪುರ ಅಲ್ಲಿ ಮತ್ತೆ ಬೆಂಗಳೂರಿನಲ್ಲೂ ಕೆಲವು ಪ್ರದೇಶಗಳಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ತೀರಾ ಹಾನಿಯಾಗಿದ್ದಿದೆ, ಡ್ಯಾಮೇಜ್ ಆಗಿದ್ದಿದೆ, ಮನೆ ಕಳ್ಕೊಂಡಿದ್ದಿದೆ, ಭೂಕುಸಿತ ಆಗಿದ್ದಿದೆ, ನದಿ ಪಾತ್ರದಲ್ಲಿ ಜನರು ಸಮಸ್ಯೆಯನ್ನು ಎದುರಿಸ್ತಿರೋದಿದೆ, ಸೇತುವೆಗಳು ಮುಳುಗಡೆ ಆಗಿದ್ದಿದೆ. ಹಾಗಾಗಿ ನೀವು ಈ ಉಸ್ತುವಾರಿ ಸಚಿವರು ಅಂತೆಲ್ಲ ಏನು ಇರ್ತಿರೋ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಚಿವರುಗಳು ಸುಮ್ಮನೆ ಈ ಮಳೆಗಾಲದಲ್ಲಿ ಮನೇಲಿ ಕೂತ್ಕೋಬೇಡಿ. ನಮ್ಮ ವೈಟ್ ಬಟ್ಟೆ ಕೊಳೆ ಆಗತ್ತೆ ಅಂತ, ನಮ್ಮ ಶೂಸ್ ನೆನೆಯುತ್ತೆ ಅಂತ ಮನೇಲಿ ಕೂತ್ಕೋಬೇಡಿ. ದಯವಿಟ್ಟು ನೀವು ನಿಮ್ಮ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿರಿ. ಸೊ ಇದೇ ಸೂಚನೆಯನ್ನು ಸಿಎಂ ಕೊಟ್ಟಿರೋದು. ಈಗಲಿಂದನೇ ಆ್ಯಕ್ಟಿವ್ ಆಗಿರಿ, ಹೊರಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆಯೋ, ಮಳೆಯಿಂದ ಹಾನಿಗಳಾಗಿದೆಯೋ ಅಂಥ ಪ್ರದೇಶಗಳಿಗೆ ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಜನರ ಜೊತೆಗೆ ಮಾತಾಡಿ. ಯಾಕಂದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಕೆಲವರು ಮನೆಯೇ ಕಳ್ಕೊಂಡು ಬಿಡ್ತಾರೆ, ಕೆಲವರಿಗೆ ಎಲ್ಲಿ ಇರಬೇಕು ಅನ್ನೋದು ಗೊತ್ತಾಗಲ್ಲ, ಇರೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಸೊ ಇಂಥ ಪ್ರದೇಶಗಳಿಗೆ ನೇರವಾಗಿ ಖುದ್ದಾಗಿ ನೀವೇ ಭೇಟಿ ಕೊಡಿ, ಜನರ ಜೊತೆಗೆ ಬೆರೀರಿ. ಏನು ಸಮಸ್ಯೆ ಆಗಿದೆ, ಸದ್ಯದ ಪರಿಸ್ಥಿತಿ ಏನಿದೆ, ಹೆದರ್ಕೊಳ್ಳೋದು ಬೇಡ, ನಾವಿದ್ದೀವಿ, ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ. ಸಾಧ್ಯವಾದರೆ ಪರಿಹಾರ ಅಂತ ಒದಗಿಸೋದಾದ್ರೆ ಎಷ್ಟು ಪರಿಹಾರವನ್ನು ಕೊಡಬೇಕಾಗತ್ತೆ, ಏನು ಪರಿಹಾರವನ್ನು ಒದಗಿಸಬೇಕಾಗತ್ತೆ, ಇದ್ರ ಬಗ್ಗೆನೂ ಕೂಡ ನೀವು ನೋಡ್ಕೊಂಡು ಬನ್ನಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೀಟ್ ಆಗಿ ಈ ಮಳೆಗಾಲವನ್ನು ಎದುರಿಸೋಕೆ ಸರ್ಕಾರ ಸನ್ನದ್ಧವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಿಎಂ ಈ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಹವಾಮಾನ ಇಲಾಖೆ ಕೂಡ ವರದಿ ಮಾಡಿರೋದು, ಈ ಬಾರಿ ಮುಂಚಿತವಾಗಿ ಮಳೆಗಾಲ ಪ್ರಾರಂಭ ಆಗುತ್ತೆ, ಭಾರಿ ಪ್ರಮಾಣದಲ್ಲಿ